ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಏಕಾದಶಿ ಯಾವ ದಿನಾಂಕದಂದು ಬಂದಿದೆ ಮತ್ತು ಸಮಯ, ವಾರ, ಹಾಗೆಯೇ ಆಷಾಢ ಏಕಾದಶಿಯ ಆಚರಿಸುವ ಉದ್ದೇಶ, ಮಹತ್ವ ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಈ ದಿನ ಮಾವಿನ ಎಲೆಯಿಂದ ನೀವು ಈ ರೀತಿ ಮಾಡಿದರೆ ನಿಮಗೆ ಧನಧಾನ್ಯ ಸಂಪತ್ತು ವೃದ್ಧಿಯಾಗುತ್ತದೆ. ಯಾವ ರೀತಿ ನಾವು ಮಾವಿನ ಎಲೆಯಿಂದ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿದರೆ ನಮಗೆ ಧನಧಾನ್ಯ ಸಂಪತ್ತು ಹೆಚ್ಚುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆಷಾಢ ಏಕಾದಶಿಯು ಇದೇ ಬರುವ ಜುಲೈ 25 ಶನಿವಾರದಂದು ಆಚರಿಸಲಾಗುತ್ತಿದೆ. ಈ ದಿನ ಅತ್ಯಂತ ಮಹತ್ವಪೂರ್ಣವಾದ ಒಂದು ದಿನವಾಗಿರುತ್ತದೆ. ಭಗವಾನ್ ವಿಷ್ಣುವು ಯೋಗ ನಿದ್ರೆಗೆ ಜಾರುವ ದಿನವಾಗಿದೆ. ಇವತ್ತಿನ ದಿನ ಏಕಾದಶಿ ತಿಥಿಯು ಬೆಳಿಗ್ಗೆ 9:13ಕ್ಕೆ ಪ್ರಾರಂಭವಾಗಿ ಮುಕ್ತಾಯವಾಗುವುದು ಜುಲೈ 25ರ ಬೆಳಿಗ್ಗೆ 11:34ಕ್ಕೆ ಮುಕ್ತಾಯವಾಗುತ್ತದೆ. ಈ ದಿನದಂದು ನಾವು ಶ್ರದ್ಧಾ ಭಕ್ತಿಯಿಂದ ಈ ಏಕಾದಶಿ ವ್ರತವನ್ನ ಆಚರಣೆ ಮಾಡಿದರೆ ನಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಗಳು ದೊರೆಯುತ್ತದೆ. ಈ ದಿನದಂದು ಈ ಆಚರಣೆಯ ಮಹತ್ವವನ್ನ ನೋಡೋದಾದ್ರೆ ಈ ದಿನ ಭಕ್ತರು ಉಪವಾಸವಿದ್ದು ವಿಷ್ಣು ಸಹಸ್ರನಾಮವನ್ನ ಪಠಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಾರೆ. ಈ ಆಷಾಢ ಏಕಾದಶಿಗೆ ದೇವಶಯನಿ ಏಕಾದಶಿ, ಪ್ರಥಮ ಏಕಾದಶಿ ಅಂತಲೂ ಕರೆಯುತ್ತಾರೆ. ಆಷಾಢ ಏಕಾದಶಿಯ ಈ ದಿನದಿಂದ 4 ತಿಂಗಳ ಕಾಲ ಮಳೆಗಾಲದ ಆಧ್ಯಾತ್ಮಿಕ ಅವಧಿ ಅಂದರೆ ಚಾತುರ್ಮಾಸ ಶುರುವಾಗುತ್ತದೆ. ಈ ಸಮಯದಲ್ಲಿ ಮದುವೆ, ಉಪನಯನ ಮುಂತಾದ ಶುಭ ಕಾರ್ಯಗಳನ್ನ ಮಾಡುವುದಿಲ್ಲ. ಈ ದಿನದಂದು ಉಪವಾಸವನ್ನ ಮಾಡುವುದರಿಂದ ಆರೋಗ್ಯಕ್ಕೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಉತ್ತಮವೆಂದು ಪರಿಗಣಿಸಲಾಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಆಷಾಢ ಏಕಾದಶಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಈ ಶುಭ ದಿನದಂದು ಶ್ರೀ ಮಹಾವಿಷ್ಣು ಮತ್ತು ಶ್ರೀ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಲು ಅನೇಕ ರೀತಿಯ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತದೆ. ಆದರೆ ಈ ಆಷಾಢ ಏಕಾದಶಿಯ ಶುಭ ದಿನದಂದು ನಮ್ಮ ಮನೆಯಲ್ಲಿ ಲಭ್ಯವಿರುವ ಮಾವಿನ ಎಲೆಯನ್ನ ಬಳಸಿ ಈ ಒಂದು ಸಣ್ಣ ಪರಿಹಾರ ಮಾಡಿದರೆ ಮನೆಯಲ್ಲಿರುವ ಆರ್ಥಿಕ ಕಷ್ಟಗಳು ದೂರವಾಗಿ ಧನಧಾನ್ಯ ಸಂಪತ್ತು ಹೆಚ್ಚಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಈ ಮಾವಿನ ಎಲೆಯಿಂದ ನಾವು ಯಾವ ರೀತಿ ಈ ಒಂದು ಪರಿಹಾರವನ್ನ ಕಂಡ್ಕೋಬಹುದು ಅಂತ ನೋಡೋಣ. ಇಲ್ಲಿ ಮಾವಿನ ಎಲೆಗೆ ಸನಾತನ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಯಾವುದೇ ಶುಭ ಕಾರ್ಯ ಅಥವಾ ಪೂಜೆಯನ್ನ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಮಾವಿನ ಎಲೆ ಇಲ್ಲದೆ ನಮಗೆ ಆ ಪೂಜೆ ಪೂರ್ಣಗೊಳ್ಳುವುದೇ ಇಲ್ಲ. ಯಾಕೆ ಇಲ್ಲಿ ನಾವು ಮಾವಿನ ಎಲೆಗಳನ್ನ ತೋರಣ ತರ ಕಟ್ತೀವಿ ಅಂತ ನೋಡೋದಾದ್ರೆ ಈ ರೀತಿ ನಾವು ಕಟ್ಟೋದ್ರಿಂದ ನಕಾರಾತ್ಮಕ ಶಕ್ತಿಗಳನ್ನ ಹೊರಹಾಕಿ ಸಾತ್ವಿಕ ಮತ್ತು ಧನಾತ್ಮಕ ಶಕ್ತಿಯನ್ನ ನಮ್ಮ ಮನೆಗೆ ಆಕರ್ಷಿಸುತ್ತದೆ. ಹಾಗಾದ್ರೆ ನಾವು ಈ ಮಾವಿನ ಎಲೆಯಿಂದ ಯಾವ ರೀತಿ ನಾವು ಇದನ್ನ ಪರಿಹಾರ ಕಂಡ್ಕೋಬಹುದು ಅಂತ ನೋಡೋದಾದ್ರೆ ನಾವಿಲ್ಲಿ ಮಾವಿನ ಎಲೆಯ ತೋರಣವನ್ನ ಕಟ್ಟಬೇಕಾಗತ್ತೆ. ಹೌದು, ಈ ಆಷಾಢ ಏಕಾದಶಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ನಂತರ ಒಂದು 10 ಅಥವಾ 21 ಮಾವಿನ ಎಲೆಗಳನ್ನ ತಂದು ಅವುಗಳನ್ನ ತೊಳೆದು ಒರೆಸಿ ಹಳದಿ ದಾರದಲ್ಲಿ ಈ ಎಲೆಗಳ ತೋರಣವನ್ನ ಮಾಡಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು. ಈ ರೀತಿ ಮನೆಯ ಮುಖ್ಯ ದ್ವಾರಕ್ಕೆ ನಾವು ಇದನ್ನ ಕಟ್ಟುವುದರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗಿ ಮನೆಗೆ ಆಗಮಿಸುತ್ತಾಳೆ. ನಂತರ ಗಂಗಾ ಜಲವನ್ನ ನಾವು ಪ್ರೋಕ್ಷಣೆಯನ್ನ ಮಾಡುವುದು ಅಂದ್ರೆ ನಾವಿಲ್ಲಿ ಒಂದು ಚಿಕ್ಕ ತಾಮ್ರದ ಅಥವಾ ಹಿತ್ತಾಳೆ ಚೊಂಬಿನಲ್ಲಿ ಶುದ್ಧ ನೀರು ಹಾಗೂ ಸ್ವಲ್ಪ ಗಂಗಾ ಜಲವನ್ನ ತೆಗೆದುಕೊಂಡು ಅದಕ್ಕೆ ಮಾವಿನ ಎಲೆಯನ್ನ ಅದರೊಳಗೆ ಮುಳುಗಿಸಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸುತ್ತಾ ಮನೆಯ ಎಲ್ಲಾ ಪ್ರತಿಯೊಂದು ಮೂಲೆಗಳಿಗೂ ಈ ನೀರನ್ನ ನಾವು ಚಿಮುಕಿಸಬೇಕು. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಮತ್ತು ದಾರಿದ್ರ್ಯತೆ ತೊಲಗಿ ನಮಗೆ ಶಾಂತಿ, ನೆಮ್ಮದಿ, ಸಮೃದ್ಧಿ ನೆಲೆಸುತ್ತದೆ. ಶ್ರೀ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡುವಾಗ ಮಾವಿನ ಎಲೆಯ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಅಕ್ಷತೆಯನ್ನ ಇಟ್ಟು ದೇವಿಯ ಆ ಒಂದು ಪಾದ ಚರಣಗಳಿಗೆ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ಈ ರೀತಿ ಎಲ್ಲ ನಾವು ಆ ದೇವರಿಗೆ ನಮ್ಮ ಸೇವೆಯನ್ನ ಅರ್ಪಿಸುವುದರಿಂದ ನಮಗೆ ಸಾಕಷ್ಟು ನೆಮ್ಮದಿ, ಸುಖ, ಸಂಪತ್ತು, ಐಶ್ವರ್ಯ ಲಭಿಸುತ್ತದೆ.
ಈ ಆಷಾಢ ಏಕಾದಶಿಯಂದು ನೀವು ಕೂಡ ಈ ರೀತಿ ಭಕ್ತಿಯಿಂದ ಮಾವಿನೆಲೆಯ ಈ ಒಂದು ಸರಳ ಪರಿಹಾರವನ್ನ ಮಾಡಿ ನೋಡಿ. ಶ್ರೀ ಮಹಾವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ನಿಮಗೆ ದೊರೆಯುತ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಇದನ್ನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಈ ಆಷಾಢ ಏಕಾದಶಿಯ ದಿನದಂದು ನಾವು ಯಾವ ರೀತಿ ವಿಷ್ಣುವಿನ ಆರಾಧನೆಯನ್ನ ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ.